ದೇಶದಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸೈನಿಕರು, ಪುಲ್ವಾಮಾ ದಾಳಿ ನಮ್ಮ ಚರಿತ್ರೆಯಲ್ಲಿ ಅಳಿಸಲಾರದಂಥ ಒಂದು ಕಪ್ಪು ಚುಕ್ಕೆ. ಇಂತಹ ಒಂದು ಕಾರ್ಯಕ್ರಮಗಳು ತುಂಬ ದುಃಖಕರವಾಗಿ ನಾವು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ದೇಶದ ಒಂದು ಭದ್ರತೆ ಮತ್ತು ದೇಶದ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಪ್ರತಿಯೊಬ್ಬ ಪ್ರಜೆಯು ಒಬ್ಬ ಸೈನಿಕರಾಗಿ ಕೆಲಸ ಮಾಡತಕ್ಕಂಥ ಒಂದು ದಿನಗಳು ನಾವು ನೋಡಬೇಕು. ಯಾಕಂತ ಹೇಳಿದ್ರೆ ದೇಶ ಪ್ರೇಮ ತಾಯಿ ಪ್ರೇಮಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಮೊದಲು ಈ ದೇಶ, ಆಮೇಲೆ ತಾಯಿ. ಯಾರು ಈ ಮಣ್ಣಿಗೆ ಋಣವಾಗಿ, ಈ ಮಣ್ಣಿನ ಒಂದು ಮಗನಾಗಿ, ಈ ದೇಶದ ಹೆಮ್ಮೆಯ ಪುತ್ರನಾಗಿ ಬದುಕುತ್ತಾರೋ ಅವರು ಜೀವನ ಪರ್ಯಂತ ಎಷ್ಟೇ ವರ್ಷಗಳಾದರೂ ಸಹಸ್ರ ವರ್ಷಗಳು ಬದುಕಿದಂಗೆ. ಪುಲ್ವಾಮಾ ದಾಳಿಯನ್ನು ಇವತ್ತು ನಾವು ಮತ್ತೆ ಅಂಥದ್ದನ್ನು ನಾವು ನೋಡಬಾರ್ದು. ಅಂಥ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವನ್ನ ಘೋರವಾಗಿ ಶಿಕ್ಷಿಸುವಂಥದ್ದಾಗಬೇಕು. ಅಂಥವರಿಗೆ ಸಹಕಾರ ಕೊಟ್ಟಂಥ ಯಾವುದೇ ದೇಶ ಆಗಲಿ, ಯಾವುದೇ ರಾಷ್ಟ್ರ ಆಗಿರಲಿ, ಅದನ್ನು ಇಡೀ ವಿಶ್ವವೇ ಖಂಡಿಸ್ತಕ್ಕಂಥದ್ದು. ಮತ್ತು ಅಂಥ ಒಂದು ದೇಶಕ್ಕೆ ರಾಷ್ಟ್ರ ಬಹಿಷ್ಕಾರ, ಇಡೀ ವಿಶ್ವವೇ ಬಹಿಷ್ಕಾರ ಹಾಕುವಂಥದ್ದಾಗಬೇಕು. ಆರ್ಥಿಕ ದಿಗ್ಬಂಧನೆ, ಎಲ್ಲ ದಿಗ್ಬಂಧನಗಳನ್ನು ಅಂಥ ದೇಶಗಳ ಮೇಲೆ ಏರಬೇಕು. ಸೈನಿಕರು ಈ ದೇಶದ ಆಸ್ತಿ. ಜೈ ಜವಾನ್ ಜೈ ಕಿಸಾನ್. ಒಬ್ಬ ರೈತ, ಒಬ್ಬ ಸೈನಿಕ ಈ ದೇಶದ ಆಸ್ತಿ. ಅವ್ರನ್ನ ಉಳಿಸ್ಕೊಂಡ್ರೆ ನಾವೆಲ್ಲರೂ ಉಳಿಸ್ಕೊಂಡಂಗೆ. ಈ ದೇಶದಲ್ಲಿ ಎಷ್ಟೋ ಜನ ಐಷಾರಾಮಾಗಿ ಜೀವನಗಳು ಮಾಡಬೇಕಂದ್ರೆ, ಸುಭಿಕ್ಷವಾಗಿ ಜೀವನ ಮಾಡಬೇಕಂತ ಹೇಳಿದ್ರೆ, ದೇಶ ಸಮೃದ್ಧವಾಗಿರ್ಬೇಕಂದ್ರೆ ಗಡಿಯಲ್ಲಿ ಸೈನಿಕರು ಹಗಲು ರಾತ್ರಿ ನಿದ್ದೆಗೆಟ್ಟು ಕಾವಲು ಕಾದ್ರೇನೆ ನಾವು ಉಳಿಯೋದಕ್ಕೆ ಸಾಧ್ಯ. ಮೊದಲು ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬ ಕುಟುಂಬದಲ್ಲಿ, ಪ್ರತಿಯೊಬ್ಬ ಪ್ರಜೆಯು, ಪ್ರತಿಯೊಂದು ತಾಯಿ ಮಗ ಎಲ್ಲರೂ ಕೂಡ ದೇಶಕ್ಕಾಗಿ ತ್ಯಾಗ ಮಾಡುವಂಥದ್ದು, ದೇಶಕ್ಕಾಗಿ ಸೇವೆ ಮಾಡತಕ್ಕಂಥದ್ದು ಆಗಬೇಕು. ಈ ಮನೋಭಾವಗಳು ನಮ್ಮ ದೇಶದಲ್ಲಿ ಬಂದಾಗ ನಾವು ಈ ದೇಶವನ್ನು ಇಡೀ ವಿಶ್ವದಲ್ಲೇ ಅಗ್ರ ರಾಷ್ಟ್ರವನ್ನು ಮಾಡಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರತಕ್ಕ ನಾಗರಿಕರಿಗೆ ಮತ್ತು ಇವತ್ತಿನ ನಮ್ಮ ಅತಿಥಿಗಳಾಗಿ ಸುರೇಂದ್ರ ಗೌಡ ಸರ್ ಬಂದಿದ್ದಾರೆ, ನಮ್ಮ ಸತೀಶಣ್ಣ ಬಂದಿದ್ದಾರೆ, ಇನ್ನು ಹಿರಿಯರೆಲ್ಲ ಬಂದಿದ್ದಾರೆ. ಇವ್ರಿಗೆಲ್ರಿಗೂ ನಮ್ಮ ಕಡೆಯಿಂದ ನಮಸ್ಕಾರ ತಿಳಿಸ್ತಾ, ಈ ಮಾಧ್ಯಮ ಮಿತ್ರರಿಗೆ ತಿಳಿಸುವುದೇನೆಂದರೆ, ಇದು 2019ರಲ್ಲಿ CRPF ಅವರು ಕಾನ್ವಾಯ್ ಬರ್ತಾ ಇದ್ದಾಗ ಒಂದು 350 kg ಐಡಿಯನ್ನು ಇಟ್ಕೊಂಡು ಬ್ಲಾಸ್ಟ್ ಮಾಡಿ ಆ ಬಸ್ಸನ್ನು ಇದು ಮಾಡಿದ್ರು. ಅದರಲ್ಲಿ 40 ಜನ ಸೈನಿಕರು ಅವತ್ತು ಹುತಾತ್ಮರಾದರು. ಆ ಹುತಾತ್ಮ ಸೈನಿಕರ ಬಗ್ಗೆ ಇವತ್ತು 4 ಜನ ತಿಳಿಸಿ, ಈ ಥರ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಇವತ್ತು ಏನಾಗ್ತದೆ, ಫೆಬ್ರವರಿ 14 ಒಂದು ಬ್ಲಾಕ್ ಡೇ ಆಗಿ ಮಾಡಬೇಕಂತ ನಾವು ಇದು ಇವತ್ತು ಎಲ್ಲ ಲವರ್ಸ್ ಡೇ ಅಂತ ತಿಳ್ಕೊಂಡು ನಮ್ಮ ದೇಶದಲ್ಲಿ ಅರ್ಧ ಜನ ಹುಡುಗಿರೆಲ್ಲ ತಿಳ್ಕೊಂಡು ನಡೆಸ್ತಾರೆ. ಅದನ್ನು ನಾವು ಖಂಡಿಸ್ತಾ ಇವತ್ತು ಬ್ಲಾಕ್ ಡೇ ಅಂತ ತಿಳ್ಕೊಂಡು ನಮ್ಮ ದೇಶ ಸಿಪಾಯಿಗೆ ಅವತ್ತು ನಮ್ಮ ದೇಶ ಸೈನಿಕರಿಗೆ ತೊಂದರೆ ಆಗಿದೆ. ಅವತ್ತು 40 ಜನ ದೇಶ ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವ್ರ ಬಗ್ಗೆ 4 ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾವು ಮುಳಬಾಲ್ ತಾಲೂಕಿನ ಪ್ಯಾರಾಮಿಲಿಟರಿ ನಿವೃತ್ತ ಸೈನಿಕರ ಸಂಘದಿಂದ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮ ಸಹಕಾರ ಕೊಟ್ಟಂತ ಸತೀಶ್ ಅವರು, ಸುರೇಂದ್ರ ಅಣ್ಣ ಅವರು, ಇವರೆಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಫೆಬ್ರವರಿ 14, 2019 ಅಮಾಯಕ ನಮ್ಮ ರಾಷ್ಟ್ರವನ್ನು ಕಾಯುವ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ RDX ತುಂಬಿದ ವಾಹನದಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿ ನಮ್ಮ ಅಣ್ಣ ತಮ್ಮಂದ್ರವರು ಅವ್ರನ್ನ ಬಲಿ ತೆಗೆದುಕೊಂಡ್ರು. ಅದರಿಂದ ಇವತ್ತು ಬ್ಲ್ಯಾಕ್ ಡೇ ಆಗಿ ನಾವು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಇರುವ ಎಲ್ಲ ಆದರಣೀಯ ನಮ್ಮ ನಿವೃತ್ತ ಸೈನಿಕರು ಇಲ್ಲಿ ಸೇರಿದ್ದೀರಾ. ನಿಮಗೆಲ್ಲರಿಗೂ ಮೊದಲು ನಮಗೂ ನಮನ ಮಾಡ್ತಾ ಇದ್ದೀವಿ. ಆಮೇಲೆ ಎರಡನೇದಾಗಿ ನಮ್ಮ ಹುತಾತ್ಮರಾದ ಅವ್ರಿಗೆಲ್ಲ ನಾವು ಮೌನ ಆಚರಿಸಬೇಕಾಗಿದೆ. ಇದನ್ನು ನಾವು ಪ್ರತಿ ಸ್ಕೂಲಲ್ಲಿ ಆ ಮಕ್ಕಳಿಗೆ ಚೈತನ್ಯ ಕೊಡೋದಕ್ಕೆ
ನಾವು ಅವರಲ್ಲಿ ಪಾಠದಲ್ಲಿ ಇದು ಒಂದು ಭಾಗವಾಗಿ ಏನೇನು ನಡೆದಿದೆ ಇನ್ಸಿಡೆಂಟ್ಗಳು, ಮೊನ್ನೆ ನಡೀತು ಸಿಂಧೂರು, ಅದರಲ್ಲಿ ಎಷ್ಟು ಅಮಾಯಕರು ಸತ್ರು, ಇದನ್ನೆಲ್ಲ ನಾವು ನಮ್ಮ ಪಾಠಗಳಲ್ಲಿ ಇಲ್ದಿದ್ರು ನಮ್ಮ ಯಾರ್ಯಾರು ಸ್ಕೂಲಲ್ಲಿ ಅದನ್ನು ಪಾಠವಾಗಿ ತಿಳಿಸ್ಬೇಕು. ಈ ದಿನ ನಾನು ನಿಜವಾಗ್ಲೂ ಇವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ತಮಗೆ ಏನೇ ಕುಂದುಕೊರತೆಗಳಿದ್ದರೆ ನಿಮ್ದು ಯಾವುದೇ ಆಗಲಿ ತಗೊಂಡು ಬನ್ನಿ, ನಾವು ಒಂದು ಒಳ್ಳೆ ಸಂಘ ಸಂಸ್ಥೆಯನ್ನು ಮಾಡಿ ಅದರ ಮುಖಾಂತರ ಹೆಲ್ತ್ ಇಶ್ಯೂ ಇರ್ಬೋದು, ನಿಮ್ಗೆ ಎಜುಕೇಷನ್, ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಇರ್ಬೋದು, ಇಲ್ಲ ಬೆಂಗಳೂರಲ್ಲಿ ಯಾವ್ದಾದ್ರು ಉದ್ಯೋಗಗಳು ಬೇಕಾ, ಎಲ್ಲ ರೀತಿಯಲ್ಲಿ ನಾವು ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ. ಯಾಕಂದರೆ ಅವರು ಗಟ್ಟಿಯಾಗಿದ್ರೇನೆ ದೇಶದ ಒಂದು ಭದ್ರತೆ ಗಟ್ಟಿಯಾಗಿದ್ರೇನೆ ನಾವೆಲ್ಲ ಇಲ್ಲಿ ಜೀವಿಸೋದು. ನಾಳೆ ಬೆಳಗ್ಗೆ ಅಲ್ಲಿ ಗಟ್ಟಿ ಇಲ್ಲ ಅಂದರೆ ಇಲ್ಲಿ ನಮ್ಮ ಮನೇನೂ ಇಲ್ಲ, ಮಠನೂ ಇಲ್ಲ, ಏನೂ ಇಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಕ್ಷೇಮವನ್ನು ಕೋರ್ತಿರೋರು ಅವರಿಗೆಲ್ಲ ಎಲ್ಲ ಕ್ಷೇಮ ಅಭಿವೃದ್ಧಿ ಬರೀ ಬಾಯಲ್ಲಿ ಹೇಳೋದಲ್ಲ, ಅವರಿಗೆ ಏನೇ ಆದ್ರೂ ನಾವು ಸಿದ್ಧವಾಗಿರ್ತೀವಿ ಅಂತ. ನಾನಾಗಲಿ ಸತೀಶ್ ಆಗಲಿ ನಮ್ಮ ಪಡೆ ಯಾವಾಗಲೂ ಸಿದ್ಧವಾಗಿರ್ತದೆ. ತಮಗೋಸ್ಕರ ಏನೇ ಸಮಸ್ಯೆ ಇದ್ರೂ ಎತ್ಕೊಂಡು ಬನ್ನಿ, ನಾವು ದೇವರು ನಮಗೆ ಸಹಾಯ ಇದು ಕೊಟ್ಟಿದ್ದಾನೆ. ನಿಮಗೆಲ್ಲ ಕೈ ಜೋಡಿಸಿ ಮತ್ತೆ ಕೇಳ್ಕೊತಾ ಇದ್ದೀನಿ, ಯಾರ್ಯಾರಿದ್ದಾರೆ ಒಂದು ಸಂಘದಲ್ಲಿ ಎಲ್ಲರೂ ನೋಂದಾವಣೆ ಮಾಡಿ ಅವರ ಒಂದು ಇದರದ್ದು ಆರೋಗ್ಯಕ್ಕೆ ಏನು ಆಯುಷ್ಮಾನ್ ಭಾರತ್ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು, ಅದನ್ನೆಲ್ಲರೂ ದಯವಿಟ್ಟು ಮಾಡಿಸಿ. ಇನ್ನೂ ಯಾರಾದರೂ ಸ್ನೇಹಿತರಿದ್ರೆ ಅವ್ರಿಗೂ ಮಾಡಿಸಿ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದಾಗ ನಮ್ಮನ್ನು ಸಂಪರ್ಕಿಸಿ, ನಾವು ಸದಾ ನಿಮಗೆ ಸೇವೆಯಲ್ಲಿ ಸಿದ್ಧವಾಗಿರ್ತೀವಿ. ನಮಸ್ಕಾರ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಿವೃತ್ತ ಪ್ಯಾರಾಮಿಲಿಟರಿ ಸಂಘದ ವತಿಯಿಂದ ಇವತ್ತು ಫೆಬ್ರವರಿ 14ನೇ ತಾರೀಕು ಬ್ಲ್ಯಾಕ್ ಡೇ, ಕರಾಳ ದಿನ ಅಂಥೇಳಿ ಒಂದು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಈ ಒಂದು ಮುಳಬಾಗಿಲು ತಾಲೂಕಿನ ಸರ್ಕಲಲ್ಲಿ ನಮ್ಮ ನಿವೃತ್ತ ಯೋಧರು ಮತ್ತು ಯೋಧರ ಕುಟುಂಬಸ್ಥರು ಎಲ್ಲರೂ ಸೇರಿ ಅವರ ಜೊತೆ ನಾವು ಕೂಡ ಕೈ ಜೋಡಿಸಿ ಈ ಫೆಬ್ರವರಿ 14ನೇ ತಾರೀಕು ಹುತಾತ್ಮರಾದಂತಹ ಯೋಧರಿಗೆ ಗೌರವನ ಅರ್ಪಿಸುವಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ದಿನ ನಮಗೆ ಭಾರತ ದೇಶದ ಸಾಮಾನ್ಯ ಜನರ ಒಂದು ಕ್ಷೇಮಕ್ಕಾಗಿ, ಒಂದು ಸಂತೋಷಕ್ಕಾಗಿ, ಆರೋಗ್ಯಕ್ಕಾಗಿ ನಮ್ಮ ಸೈನಿಕರು ಇಡೀ ಕುಟುಂಬನ ತ್ಯಜಿಸಿ ನಮ್ಮ ದೇಶದ ಗಡಿಭಾಗದಲ್ಲಿ ನಮಗೋಸ್ಕರ ಬದುಕ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮಗೆಲ್ಲ ಗೊತ್ತಿರುವಂಥ ವಿಷಯ. ಇವತ್ತು ಫೆಬ್ರವರಿ 14ನೇ ತಾರೀಕು ನನ್ನ ಹುಟ್ಟುಹಬ್ಬ. ಆದರೆ ಇಂಥ ಒಂದು ಇವತ್ತಿನ ದಿನದಲ್ಲಿ ನಮ್ಮ ಪುಲ್ವಾಮಾ ದಾಳಿ ಅಟ್ಯಾಕ್ ಆಗಿ ಇವತ್ತು ಕರಾಳ ದಿನ, ಬ್ಲ್ಯಾಕ್ ಡೇ ಅಂತೇಳಿ ಆಚರಣೆ ಮಾಡ್ತಿರೋದು ಎಲ್ಲೋ ಒಂದು ಕಡೆ ನನಗೂ ನನ್ನ ಒಂದು ಬರ್ತಡೇ ಆಗಿರ್ಬೋದು, ದುರದೃಷ್ಟಕರ ಇಂಥ ಒಂದು ದಿನ ಬಂದಿರೋದು ಅಂತೇಳಿ ನಾನು ಕೂಡ ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಇವತ್ತು ನಾನು ಬರ್ತಡೇನ ಆಚರಣೆ ಮಾಡೋದಕ್ಕಿಂತ ಈ ಒಂದು ಬ್ಲ್ಯಾಕ್ ಡೇ, ಕರಾಳ ದಿನ ನಮ್ಮ ಸೈನಿಕರಿಗೆ ಗೌರವನ ಅರ್ಪಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ನಿವೃತ್ತ ಸೈನಿಕರು ಹಾಗೂ ನಿವೃತ್ತ ಸೈನಿಕರ ಕುಟುಂಬಸ್ಥರ ಮಧ್ಯದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ವಿ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಎಂತೆಂಥವ್ರಿಗೂ ನಾವು ಏನೇನೋ ಸವಲತ್ತುಗಳನ್ನ ಮಾಡಿಕೊಡ್ತಾ ಇದ್ವಿ ಸರ್ಕಾರದಿಂದ. ಆದರೆ ನಮ್ಮ ಈ ಒಂದು ಸೈನಿಕರಿಗೆ ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ ಆಗಿರ್ಬೋದು, ಪ್ರತಿಯೊಬ್ಬ ನಿವೃತ್ತ ಸೈನಿಕರಿಗೆ ಅವ್ರದೇ ಆದಂತಹ ಒಂದು ಕೋಟಾದಲ್ಲಿ ಅವ್ರಿಗೆ ಒಂದು ಭೂ ಮಂಜೂರನ್ನ ಮಾಡಿದಾಗ ಪ್ರಾಣ ಇರ್ಬೇಕಾದ್ರೆ ದೇಶದಲ್ಲಿ ಗಡಿಭಾಗದಲ್ಲಿ ಯಾವ ರೀತಿಯಲ್ಲಿ ನಮಗೆ ಪ್ರಾಣ ಭಿಕ್ಷೆ ಕೊಡ್ತಿದ್ರು, ಅವರ ಒಂದು ಪ್ರಾಣನ ತೆಗೆದಾದ್ರೂ ಸಹ ನಮಗೆ ಒಂದು ಪ್ರಾಣ ಭಿಕ್ಷೆ ಕೊಡೋದಕ್ಕೆ ಅವ್ರು ಯಾವ ರೀತಿಯಲ್ಲಿ ಅಲ್ಲಿ ಸೈನಿಕರಾಗಿ ಎದುರಾಳಿಗಳನ್ನ ಎದುರಿಸ್ತಾ ಇದ್ರು, ಅದೇ ರೀತಿಯಲ್ಲಿ ನಿವೃತ್ತ ಹೊಂದಿದ ಮೇಲೂ ಕೂಡ ಇಲ್ಲಿ ಬಂದು ಮನೆಗಳಲ್ಲಿ ಕುತ್ಕೊಂಡು ಯಾವುದೋ ಒಂದು ಚಿಲ್ಲರೆ ಅಂಗಡಿ ಹಾಕೊಂಡು, ಇಲ್ಲ ಟೀ ಅಂಗಡಿ ಹಾಕೊಂಡು, ಎಲ್ಲೋ ಯಾವುದೋ ಕಂಪ್ನಿಗೆ ಹೋಗಿ ಸೆಕ್ಯೂರಿಟಿಗಳಾಗಿ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಈ ಒಂದು ನಮ್ಮ ನಿವೃತ್ತ ಸೈನಿಕರಿಗೆಲ್ಲರಿಗೂ ಒಂದು 45 ಎಕರೆ ಭೂಮಿ ಮಂಜೂರು ಮಾಡಿದ್ರೆ ನಮ್ಮ ದೇಶಕ್ಕೆ ಅನ್ನ ಕೊಡುವಂಥ ಕೆಲಸ, ವ್ಯವಸಾಯ ಮಾಡಿ ನಮ್ಮ ದೇಶಕ್ಕೆ ಅನ್ನ ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದಷ್ಟು ಕೆಲ ಯುವಕರಿಗೆ ಒಂದು ಚಿಕ್ಕದಾಗಿ ಒಂದು ಮಾತು, ಒಂದು ಕಿವಿ ಮಾತು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ RCB ಮ್ಯಾಚ್ ಗೆದ್ದಾಗ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ನೀವೆಲ್ಲ RCB ಮ್ಯಾಚ್ ಗೆದ್ದಾಗ ಯಾವ ರೀತಿಯಲ್ಲಿ ನೀವು ಸಂತೋಷ ವ್ಯಕ್ತಪಡಿಸಿದ್ರೆ, ಯಾವ ರೀತಿಯಲ್ಲಿ ಜನ
ಸಂದನೆ ನೀವು ಸೇರಿದ್ರಿ. ಇದೇ ಇತ್ತೀಚೆಗೆ ನಡೆದಿರ್ತಕ್ಕಂಥ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಗೆದ್ದಿರ್ತಕ್ಕಂಥ ನಟನ ಒಂದು ಸಂತೋಷನ ಯಾವ ರೀತಿಯಲ್ಲಿ ನೀವು ವ್ಯಕ್ತಪಡಿಸಿದ್ರಿ, ಅದೇ ರೀತಿಯಲ್ಲಿ ಅದಕ್ಕಿಂತ 10ರಷ್ಟು ಹೆಚ್ಚಿಗೆ ನಮ್ಮ ಸೈನಿಕರ ಹುತಾತ್ಮ ಯೋಧರ ದಿನಾಚರಣೆ ಕೂಡ ನೀವೆಲ್ಲರೂ ಹಮ್ಮಿಕೊಳ್ಬೇಕು. ಈ ಒಂದು ಗೌರವ ಕೊಡುವಂತ ಕೆಲಸನ ನೀವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಒಂದು ಮೌನಾಚರಣೆಯನ್ನು ಮಾಡೋಣ, 1 ನಿಮಿಷ.